ನವರಲ್ಲಿ ನ್ಯೂಸ್ 18ನ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಹಾಲಗಾನಹಳ್ಳಿ ಗ್ರಾಮ ಆಂಧ್ರ ಕರ್ನಾಟಕ ಗಡಿ ಗ್ರಾಮ. ಇದು ಜನರಿಂದ ಕಾಲುವೆ ಜಾಗ ಒತ್ತುವರಿ, ಚರಂಡಿ ಕ್ಲೀನ್ ಮಾಡೋಕೆ ಆಗ್ತಾ ಇಲ್ಲ. ನೊಣ ಸೊಳ್ಳೆಗಳ ಕಾಟ, ಜನರು ಆಸ್ಪತ್ರೆ ಪಾಲು, ಚರಂಡಿಗಳ ಜಾಗವೇ ಒತ್ತುವರಿ. ಚಿಕ್ಕಬಳ್ಳಾಪುರದ ಗಡಿ ಗ್ರಾಮದ ಗೋಳು ಇದು. ನಾವು ಎಷ್ಟೋ ಕಡೆ ನೋಡ್ತಾ ಇರ್ತೀವಲ್ಲ, ಹಲವು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿನ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ, ಇಚ್ಛಾಶಕ್ತಿಯ ಕೊರತೆ ಆ ಗ್ರಾಮಗಳು ಇಂಪ್ರೂವ್ನೇ ಆಗಿಲ್ಲ. ಮೂಲಭೂತ ಸೌಕರ್ಯಗಳು ಅನ್ನುವಂಥದ್ದು ಮರೀಚಿಕೆ ಆಗಿದೆ. ಬಟ್ ಇಲ್ಲಿ ಅಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ, ಕೆಲಸ ಮಾಡೋಣ ಅನ್ಕೊಂತಾ ಇದ್ದಾರೆ. ಆದ್ರೂ ಕೂಡ ಅಲ್ಲಿನ ಗ್ರಾಮದಲ್ಲಿರುವಂತ ಜನರೇ ಒತ್ತುವರಿ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಅವರೇ ಸಮಸ್ಯೆಯನ್ನ ಎದುರಿಸುವಂತ ಆಗ್ತಾ ಇದೆ. ಆಸ್ಪತ್ರೆ ಪಾಲಾಗ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಗಡಿ ಗ್ರಾಮದ ಗೋಳು, ಚರಂಡಿ ಜಾಗವನ್ನೇ ಒತ್ತುವರಿ ಮಾಡಿರುವಂತದ್ದು ಜನರು. ಅಧಿಕಾರಿಗಳ ಮೇಲೆ ದರ್ಪ ಬೇರೆ ತೋರಿಸ್ತಾರಂತೆ, ಭಯನೇ ಇಲ್ಲ. ಅಧಿಕಾರಿಗಳ ಮೇಲೆ ದರ್ಪ, ಒತ್ತುವರಿ ಆಗಿದೆ ಅದನ್ನ ಸರಿ ಮಾಡ್ತಾನ ಅಂತ ಹೋದ್ರೆ ಅಧಿಕಾರಿಗಳಿಗೆ ಭಯ ಆಗ್ತಾ ಇದೆ. ಆ ರೀತಿಯಾಗಿ ಜನರು ಮುಗಿಬೀಳ್ತಾರಂತೆ, ಬೈಲಿಗೆ ಬರ್ತಾರಂತೆ. ಇಂಥ ಪರಿಸ್ಥಿತಿ ಇದೆ. ಕೆಲಸ ಮಾಡೋದಾದ್ರೆ ಅಧಿಕಾರಿಗಳು ಕರ್ಕೊಂಡು ಹೋಗ್ಬೇಕು. ಸರ್ಕಾರಿ ಜಮೀನಿದು, ಚರಂಡಿ ಮಾಡಬೇಕು, ನಿಮ್ಗೆ ಸಮಸ್ಯೆ ತಿಳಿ ಹೇಳಬೇಕು. ಕೆಲಸ ಮಾಡ್ತಾ ಇದಾರೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಾ ಇದಾರಂತೆ ಜನ. ಆದ್ರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಅಧಿಕಾರಿಗಳು ಏನ್ ಹೇಳ್ತಾರೆ, ಅಲ್ಲಿನ ಆಸ್ಪತ್ರೆ ಪಾಲಾಗ್ತಾ ಇರುವಂತ ಜನರು ಏನ್ ಹೇಳ್ತಾ ಇದಾರೆ ನೋಡೋಣ. ರಾಜಕಾಲುವೆ ಇದೆ ಸರ್, ಮೊದಲಿಂದಾನು ಇದಾವೆ. ಎಲ್ಲಾ ರಾಜಕಾಲುವೆಗಳು ಬಂದಾಗಿದೆ. ಹೊರಗಡೆ ನೀರು ಹೋಗ್ತಾ ಇಲ್ಲ ಸರ್, ಮುಂದೆ ಕಾಲುವೆ ಇಲ್ಲ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಸಬಾ ಹೋಬಳಿಯ ಹಾಲಗಾನಹಳ್ಳಿ ಗ್ರಾಮ. ಆಂಧ್ರ ಕರ್ನಾಟಕದ ಗಡಿಯಲ್ಲಿರುವ ಕಟ್ಟಕಡೆಯ ಗ್ರಾಮ. ಇಲ್ಲಿ ಸುಮಾರು 300 ಕುಟುಂಬಗಳು ವಾಸ ಮಾಡ್ತಿವೆ. ಮಳೆ ಇಲ್ಲದೆ ಇದ್ರೂ ಅರೆಮಲೆನಾಡಿನಂತೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಆದರೆ ಗ್ರಾಮಕ್ಕೆ ವರದಾನವಾಗಿರಬೇಕಾದ ರಾಜ ಕಾಲುವೆಗಳೇ ಶಾಪವಾಗಿ ಪರಿಣಮಿಸಿವೆ. ನೊಣ ಸೊಳ್ಳೆಗಳ ಕಾಟದಿಂದ ಕೆಲವರು ಆಸ್ಪತ್ರೆ ಪಾಲಾಗಿದ್ದಾರೆ. ಜನಕ್ಕೆ ರೋಗದ ಭೀತಿ ಎದುರಾಗಿದೆ. ಗ್ರಾಮಸ್ಥರೇ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಒತ್ತುವರಿ ತೆರವುಗೊಳಿಸಲು ಹೋದ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾರಂತೆ. ರಾಜಕಾಲುವೆ ಇದೆ ಸರ್, ಮೊದಲಿಂದಾನು ಇದಾವೆ. ನಾವು ಚಿಕ್ಕ ಹುಡುಗರು ಇದ್ದಾಗಲಿಂದಾನು ಇದೇ ಕಾಲುವೆಯಿಂದ ನೀರು ಹೋಗ್ತಾ ಇದ್ದಿದ್ದು ನಾವು ನೋಡಿದ್ದೀವಿ. ಹೋಗ್ತಾನೆ ಇದ್ವು. ಇದು ನಮ್ಮ ಕರ್ನಾಟಕದ ಬಿಟ್ಬಿಟ್ಟು ಆಂಧ್ರಕ್ಕೆ ಸೇರುತ್ತೆ, ಅಲ್ಲಿವರೆಗೂ ಇದಾವೆ. ಇವು ಎಲ್ಲ ರಾಜಕಾಲುವೆಗಳು ಬಂದಾಗಿದ್ದಾವೆ. ಯಾರು ಮಾಡಿದ್ರು? ಅವ್ರು ಹೊಲಗಳವರು, ಅವ್ರು ನೀರು ಯಾವಾಗ ಬರುತ್ತಾ ಇಲ್ವೋ ಅವ್ರೇನು ಮಾಡ್ತಾರೆ, ಅವರು ಹೊಲ ಜಾಸ್ತಿ ಆಗಬೇಕು ಅಂತ ಅದನ್ನು ಮುಚ್ಚಾಕ್ಬಿಟ್ಟು ಅದು ಬೆಳೆ ಇಕ್ಕೊಬಿಡ್ತಾರೆ. ಆವಾಗ ಅದು ಮುಚ್ಚೋಗಿರೋದ್ರಿಂದ ಮೇಲ್ಗಡೆ ನೀರು ಮುಂದಕ್ಕೆ ಪಾಸ್ ಆಗಲ್ಲ. ಹಂಗಾಗಿ ಇದು ಈ ರೀತಿ ನಿಂತೋಗ್ಬಿಟ್ಟಿದೆ. ರಾಜ ಕಾಲುವೆಗಳೆಲ್ಲ ಮುಚ್ಚಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಹೊರಗಡೆ ನೀರು ಹೋಗ್ತಾ ಇಲ್ಲ ಸರ್. ಊರು ಮುಂದೆ ಇವಾಗ ಆ ಕಡೆ ಫಸ್ಟ್ ಬ್ಲಾಕ್ದೆಲ್ಲನೂ ಮುಂದಕ್ಕೆ ಹೋಗೋಕ್ಕೆ ಸ್ವಲ್ಪ ಐತೆ, ಮುಂದಕ್ಕೆ ಕಾಲುವೆ ಇಲ್ಲ. ಈ ಕಡೆ ಇಲ್ಲಿಗೆ ಸ್ಟಾಪು. ಎಷ್ಟೇ ನೀರು ಬಂದರೂ ಇಲ್ಲಿ ಸ್ಟಾಪ್ ಆಗಬೇಕು. ಸ್ಕೂಲ್ ಹತ್ರ ಒಂದೇ ಒಂದು ಚರಂಡಿಯಲ್ಲೇ ಹೋಗಿ ಹೊಲಗಳಿಂದನೇ ಹೋಗ್ಬೇಕು ನೀರು. ಕೊಳೆತ ನೀರು, ಗಲೀಜಿನಿಂದ ಜನರಿಗೆ ಮಾತ್ರ ಅಲ್ಲ, ಜಾನುವಾರುಗಳಿಗೂ ರೋಗಗಳ ಭೀತಿ ಕಾಡುತ್ತಿದೆ. ತಹಶೀಲ್ದಾರ್ ಮತ್ತು ಇಒ ಖುದ್ದು ಗ್ರಾಮಕ್ಕೆ ಬಂದು ಒತ್ತುವರಿ ತೆರವುಗೊಳಿಸುವಂತೆ ಬುದ್ಧಿವಾದ ಹೇಳಿದ್ದಾರೆ. ಆದರೆ ಜನರು ಜಾಗ ಬಿಡುತ್ತಿಲ್ಲ. ಇಲ್ಲಿ ನೋಡಿ, ಚರಂಡಿಯಲ್ಲಿ ಇಲ್ಲಿಂದ ಬಂದು ಅಲ್ಲಿ ತನಕನೂ ಬರೀ ಬಂಡೆ ಮುಚ್ಚಾಕಿರೋದೆ. ಓಪನ್ ಹಿಂಗ ತೆಗಿಯಂಗೆ ಆಗಲ್ಲ. ಇದು ರಾಜಕಾಲುವೆ. ಇಲ್ಲಿಂದ ಅಲ್ಲಿಂದ ನೀರು ಬರಬೇಕು. ಈ ಮುಂದೆ ಕಡೆ ಅವ್ರು ಹೊಲ್ದವ್ರು ಬಿಡಲ್ಲ. ಯಾಕೆ ಬಿಡಲ್ಲ? ಆ ಕಡೆಯಿಂದ ಮಾಡ್ಕೊಬರೋಕೆ ನಾವು ಇದು ಬಿಡ್ತೀವಿ, ಬಿಡಲ್ಲ. ಅವ್ರೇನು ನೀರಲ್ಲಿ ಬಿಡಬೇಕು, ಅವರೆಲ್ಲ ಚರಂಡಿಗೆ. ಅವ್ರ ಚರಂಡಿ ಬಿಡೋದು ಬಿಟ್ಟು ಈ ಕಡೆ ಬಿಡ್ತಾರೆ. ಒಬ್ರಿಗೊಬ್ರು ಎಲ್ಲ ಮುಚ್ಕೊಬಿಟ್ಟಾರೆ, ಯಾರು ತೆಗಿಯೋಕ್ಕಾಗಲ್ಲ. ಎಲ್ಲಿಂದ ಬರೋದು ರಾಜಕಾಲುವೆ? ಈ ರಾಜಕಾಲುವೆ ಬಂದ್ಬಿಟ್ಟು ಹಾಲಗಾನಹಳ್ಳಿ ಇದು ಕೆರೆ ಕುಂಟೆಯಿಂದ ಬರುತ್ತೆ. ಇಲ್ಲ ತಗೊಂಡೋಗಿ ಇವೆಲ್ಲ ಸರ್ವೆ ಮಾಡಿಸ್ಕೋಬೇಕಂದ್ರೆ ಮೊದಲೇ ಇನ್ಫಾರ್ಮೇಶನ್ ಮಾಡಿದ್ದಾರೆ. ತಹಸೀಲ್ದಾರ್ ಸರ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿದೆ, PDO ಮೇಡಮ್ಗೆ ಇನ್ಫಾರ್ಮೇಶನ್ ಹೋಗಿದೆ. ಬಟ್ ಸುಮಾರು 10 ವರ್ಷದಿಂದ ಹಿಂಗೆ ಇದೆ. ಇದು ಈ 10 ವರ್ಷದಿಂದ ಜನರು ಜಾಸ್ತಿ ತೊಂದರೆಗೆ ಅನುಭವಿಸ್ತಾರೆ. ಯಾಕಂದ್ರೆ ಸೊಳ್ಳೆಗಳ ಕಾಟ, ರೋಗ ರುಜಿನಗಳೆಲ್ಲ ಜಾಸ್ತಿ ಆಗ್ತಾ ಇವೆ. ಒಟ್ಟಾರೆ ಗ್ರಾಮಕ್ಕೆ ವರದಾನವಾಗಬೇಕಿದ್ದ ರಾಜ ಕಾಲುವೆಗಳೇ ಮಾರಕವಾಗಿವೆ. ಇದಕ್ಕೆ ಕಾರಣ ಅಧಿಕಾರಿಗಳಲ್ಲ, ಗ್ರಾಮಸ್ಥರೇ ನೇರ ಹೊಣೆ. ಅಧಿಕಾರಿಗಳು ಮುಲಾಜಿಲ್ಲದೆಯೇ ಪೊಲೀಸರನ್ನ ಕರೆತಂದು ಕಾನೂನು ಪ್ರಕಾರ ಒತ್ತುವರಿ ತೆರವು ಮಾಡಿಸಬೇಕಿದೆ. ದತ್ತಾತ್ರೇಯ ನ್ಯೂಸ್ 18 ಚಿಕ್ಕಬಳ್ಳಾಪುರ.
ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ದತ್ತಾತ್ರೇಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಅಲ್ಲ, ಅಧಿಕಾರಿಗಳು ಒಂದ್ ಸ್ವಲ್ಪ ಮುತುವರ್ಜಿ ವಹಿಸಿ ಅದನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದಾರೆ, ಆ ಊರಿನ ಜನಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ. ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ? ಈಗ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡ್ಸೋಕ್ಕೂ ಪ್ರಯತ್ನ ಪಟ್ಟರು ಕೂಡ ಆಗ್ತಾ ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಮೂವ್ ಆಗ್ಬೋದಲ್ಲ? ಪೃಥ್ವಿ, ಖಂಡಿತವಾಗಿ ಸಾಮಾನ್ಯವಾಗಿ ಯಾಕಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಕಷ್ಟು ರೀತಿಯಾದಂತಹ ಗ್ರಾಮಗಳಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತಾ ಇರುವಂತಹದ್ದು. ಆದ್ರೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಸ್ವತಃ ಗ್ರಾಮಸ್ಥರು ಅಭಿವೃದ್ಧಿ ಮಾಡಲು ಮುಂದಾಗ್ತಾ ಇದ್ದಾರೆ. ಗ್ರಾಮಸ್ಥರೇ ನಮ್ಗೆ ಅಭಿವೃದ್ಧಿ ಬೇಡ ಅಂತ ಒಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದು ಒಂದು ರೀತಿಯಾದಂತಹ ವಿಚಿತ್ರ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ಒಂದು ಗ್ರಾಮದಲ್ಲಿ ಸುಮಾರು 1500ಕ್ಕೂ ಅಧಿಕ ಜನರಿರುವಂತಹದ್ದು. ಅದರಲ್ಲಿ ಸುಮಾರು ಈಗ 4-5 ಕುಟುಂಬಗಳು ಈ ಒಂದು ಚರಂಡಿ ಸಮಸ್ಯೆಯಿಂದ ಈ ಒಂದು ಗ್ರಾಮವನ್ನೇ ತೊರೆದು ಒಂದು ಸಿಟಿ ಕಡೆ ಗಮನ ಕೊಟ್ಟಿರುವಂತಹದ್ದು. ಜೊತೆಗೆ ಇಲ್ಲಿ ಮುಖ್ಯವಾಗಿ ರಾಜಕಾಲುವೆಗಳು ಸುಮಾರು ದಶಕಗಳಿಂದಲೂ ಸಹ ಇರುವಂತಹದ್ದು. ಆದ್ರೆ ಆ ದಶಕಗಳಿರುವಂತಹ ರಾಜಕಾಲುವೆಗಳು ಈಗ ಸಂಪೂರ್ಣವಾಗಿ ಬಂದ್ ಆದ ಹಿನ್ನೆಲೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈಗ ಅಷ್ಟೋ ಒಂದು ಬರಪೀಡಿತ ಜಿಲ್ಲೆಯನ್ನ ಮಾಡ್ಬೇಕು ಅಂತ ಒಂದು ರೀತಿಯಾದಂತಹ ಹೋರಾಟಗಳು ಸಹ ಶುರುವಾಗ್ತಾ ಇರುವಂತಹದ್ದು. ಆದ್ರೆ ಇಲ್ಲಿ ಅಲ್ಪ ಸ್ವಲ್ಪ ಮಳೆ ಇಲ್ಲದಿದ್ರೂ ಸಹ ಸಂಪೂರ್ಣವಾಗಿ ಚರಂಡಿಗಳು ಮುಚ್ಚಿ ಇಲ್ಲಿ ರೋಗಗಳು ಹರಡುವಂತಹ ಭೀತಿ ಶುರುವಾಗಿರುವಂತಹದ್ದು. ಯಾಕೆಂದ್ರೆ ಈಗಾಗಲೇ ಒಂದು ಗ್ರಾಮಸ್ಥದಲ್ಲಿ ಸಾಕಷ್ಟು ವಿಭಿನ್ನ ರೀತಿಯಾದಂತಹ ಚರ್ಮದ ಕಾಯಿಲೆಗಳು ಕಾಣಿಸಿಕೊಂಡು ಪ್ರತಿನಿತ್ಯವೂ ಸಹ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ದುಸ್ಥಿತಿ ಎದುರಾಗ್ತಾ ಇರುವಂತದ್ದು. ಕೆಲವು ದೃಶ್ಯಗಳಲ್ಲೂ ಸಹ ಕಾಣ್ತಾ ಇರುವುದು. ಆ ಚರಂಡಿಗಳನ್ನ ಸುಮಾರು 3 ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸ್ತಾ ಇದ್ರು ಸಹ ಆ ಚರಂಡಿಯಲ್ಲಿ ಯಾವ ರೀತಿಯಾದಂತಹ ಕ್ರಿಮಿಕೀಟಗಳು ಉದ್ಭವ ಆಗ್ತಾ ಇವೆ, ಇದರಿಂದ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದಾವೆ ಅಂತ ಇಡೀ ಶಾಪ ಹಾಕ್ತಾ ಇರುವಂತಹದ್ದು. ಯಾಕಂದ್ರೆ ಗ್ರಾಮದಲ್ಲಿ ಒಂದು ರಾಜಕೀಯ ಕೆಸರೆರಚಾಟಕ್ಕೆ ಅಭಿವೃದ್ಧಿ ಮರ್ಚಿಕೆ ಆಗ್ತಾ ಇರುವಂತಹದ್ದು ಈ ಗ್ರಾಮದಲ್ಲಿ ಎದ್ದು ಕಾಣ್ತಾ ಇರುವಂತಹದ್ದು. ಯಾಕಂದ್ರೆ ಈ ಒಂದು ಅಭಿವೃದ್ಧಿಯನ್ನ ಕಾಣದ ಹಿನ್ನೆಲೆ ಒಂದು 3 ತಿಂಗಳಿಗೊಮ್ಮೆ ಸ್ವಚ್ಛತೆ ಮಾಡ್ತಾ ಇದ್ರು ಸಹ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳಿಗೆ ಇಡೀ ಶಾಪ ಆಗ್ತಾ ಇರುವಂತಹದ್ದು. ಯಾಕಂದ್ರೆ 1 ತಿಂಗಳಿಗಾದ್ರೂ ಸಹ ನಮ್ಮ ಗ್ರಾಮದಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡುವಂತೆ ಆಗ್ರಹಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿನ ಸಮಸ್ಯೆ ಬರ್ತಾ ಇರುವಂತಹ ಆದಾಯ ಈ ಗ್ರಾಮಕ್ಕೆ ಮಾತ್ರ ಸ್ವಚ್ಛತೆಗೆ ಮೀಸಲಿಟ್ರೆ ಉಳಿದ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳ ಸ್ಥಿತಿ ಏನು ಅಂತ ಈಗ ಅಭಿವೃದ್ಧಿ ಅಧಿಕಾರಿಗಳ ಪ್ರಶ್ನೆಯಾಗಿ ಹೊಳೆದಿರುವಂತದ್ದು. ಸಾಕಷ್ಟು ಬಾರಿ ಇಲ್ಲಿನ ಮೇಲನಧಿಕಾರಿಗಳು ಜೊತೆಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಸ್ವಚ್ಛತೆಗೆ ಹಾಗೂ ರಾಜಕಾಲುವೆಗಳ ತೆರವಿಗೆ ಮುಂದಾಗ್ತಾ ಇದ್ರು ಸಹ ಯಾವುದೇ ರೀತಿಯಾದಂತಹ ಗ್ರಾಮಸ್ಥರು ರೆಸ್ಪಾನ್ಸ್ ಕೊಡದೆ ಅವರ ಮೇಲೆಯೇ ವಿರುದ್ಧವಾಗಿ ತಿರುಗಿ ಬೀಳಿರುವಂತಹ ದೃಶ್ಯಗಳು ಸಹ ಇಲ್ಲಿ ನಾವು ಪದೇ ಇಲ್ಲಿ ಪಂಚಾಯತಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ಆದ್ರೆ ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳು ತನಿಖೆಯನ್ನ ಕೈಗೊಳ್ತಾ ಇದ್ರೆ ಇಲ್ಲಿರುವಂತಹ ಜನರು ಅಂದ್ರೆ ರಾಜಕೀಯ ಮುಖಂಡರು ಹಾಗೂ ಒಂದು ಹಿರಿಯರು ಗ್ರಾಮದಲ್ಲಿ ಏನಿರ್ತಾರೋ ಅವರು ಸಬೂಬು ಉತ್ತರಗಳನ್ನ ಹೇಳ್ತಾ ಇರುವಂತದ್ದು. ಅಂದ್ರೆ ನಮ್ಮ ಮೇಲಿರುವಂತಹ ಮತ್ತೊಂದು ಪಕ್ಷದಲ್ಲಿರುವಂತಹ ನಾಯಕರ ತೋಟದಿಂದ ಒಂದು ರಾಜಕಾಲುವೆಗಳನ್ನ ಒತ್ತುವರಿ ತೆರವುಗೊಳಿಸ್ಕೊಂಡು ಬನ್ನಿ. ಈಗ ಅದಿದ್ದಿದ್ದೆ ಎಲ್ಲ ಹಳ್ಳಿಗಳಲ್ಲೂ ಹಂಗಿದ್ದೇ ಇರುತ್ತೆ. ಟೋಟಲ್ ಆಗಿ ಅಲ್ಲಿ ಎಲ್ಲಾ ರಾಜಕಾಲುವೆನೂ ಕೂಡ ಸರಿಪಡಿಸುವಂತ ಕೆಲಸವನ್ನ ಒಂದು ರೂಟ್ ಮ್ಯಾಪ್ ಮಾಡಿ ನಿಮ್ದು ಅವ್ರದ್ದು ಅಂತಲ್ಲ ಎಲ್ಲರದ್ದು ಕೂಡ ಸರಿ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅಖಾಡೆ ಕಿಳಿಬೇಕಲ್ಲ ಅಧಿಕಾರಿಗಳು. ಎಲ್ಲೋ ಒಂದ್ ಕಡೆ ಮಾತ್ರ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ಹಂಗೆ ಆಗೋದು, ಜಗಳನೇ ಶುರು ಆಗೋದು. ಪೃಥ್ವಿ, ಖಂಡಿತವಾಗಿಯೂ ಇದೇ ಸಮಸ್ಯೆ ಆಗ್ತಾ ಇರುವಂತದ್ದು. ಇದೇ ದೃಶ್ಯವನ್ನ ಈಗ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿರುವಂತದ್ದು. ಅಧಿಕಾರಿಯೂ ಸಹ ಈಗಾಗಲೇ ನಾನು ಸರ್ವೆ ಮಾಡಿಸಿ ಖುದ್ದಾಗಿ ಪೊಲೀಸ್ ನೇತೃತ್ವದಲ್ಲಿ ಆ ಒಂದು ಸ್ಥಳವನ್ನ ಪರಿಶೀಲನೆ ನಡೆಸಿ ಯಾವ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿದ್ದಾರೋ ಅದನ್ನೆಲ್ಲ ತೆರವುಗೊಳಿಸ್ತೀನಿ ಅಂತ ಒಂದು ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರುವಂತಹದ್ದು. ಜೊತೆಗೆ ಇದೇ ಒಂದು ಕಾಲುವೆಗಳು ಏನಿದೆಯೋ ಇಲ್ಲಿ ಒಂದು ಸುಂದರವಾದಂತಹ ಒಂದು ಸಸ್ಯ ಗಿಡಗಳು ಸಹ ಇರುವಂತದ್ದು. ಆದ್ರೆ ಸ್ವಲ್ಪ ಮಳೆ ಬಿದ್ರೆ ಈ ಮಳೆ ನೀರು ಈ ರಾಜಕಾಲುವೆಗಳ ಮುಖಾಂತರ ನೆರೆಯ ಆಂಧ್ರ ಪ್ರದೇಶಕ್ಕೂ ತಲುಪುವಂತಹ ಒಂದು ಸ್ಥಿತಿ ಇರುವಂತದ್ದು. ಆದ್ರೆ ಮಾತನಾಡಿಸ್ತೀನಿ ದತ್ತಾತ್ರೇಯ. ನಮ್ಮ ಜೊತೆ ಈಗ ಹೊನ್ನಯ್ಯ ಅವರು ತಾಲೂಕ್ ಪಂಚಾಯತಿ ಇಒ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹೊನಗಾನಹಳ್ಳಿ ಅಲ್ಲಿ ಒತ್ತುವರಿಯಾಗಿ ಚರಂಡಿ ಮಾಡ್ಲಿಕ್ಕೂ ಕೂಡ ಆಗ್ದಲೆ ಅಲ್ಲಿನ ಜನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಸೊಳ್ಳೆ ಕಾಟ, ಸಾಂಕ್ರಾಮಿಕ ರೋಗಗಳ ಭೀತಿ ಬೇರೆ ಇರುವಂತದ್ದು. ಯಾಕೆ ಸರಿ ಆಗ್ತಾ ಇಲ್ಲ ಅಂತ? ಅಲ್ಲ, ಜನ ವಿರೋಧ ಮಾಡ್ತಿದ್ದಾರೆ ಅಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ರೆ ಹೆಂಗೆ ಅಂತ? ಇಲ್ಲ ಈಗ ಸರ್ವೆ ಇಲಾಖೆಗೆ ಬರ್ದಿದೀವಿ, ಲೆಟರ್ ಹಾಕಿದೀವಿ. ಒಂದ್ಸರಿ ಸರ್ವೆ ಮಾಡಿಸ್ಬಿಡ್ತೀವಿ. ಅಲ್ಲೇನೋ ಕಾನ್ಫ್ಲಿಕ್ಟ್ ಇದೆ, ಇದು ನಮ್ದು ನಿಮ್ಮ ಗ್ರಾಮ ಠಾಣಕ್ ಬರಲ್ಲ ಅನ್ನೋ ತರದ್ದು. ಅದಕ್ಕೆ ಒಂದ್ ಸರ್ವೆ ಮಾಡಿಸ್ತಾ ಇದೀವಿ. ಸರ್ವೆ ಮಾಡಿಸಿದ ತಕ್ಷಣ ಅದು ಕ್ಲಿಯರ್ ಮಾಡ್ಕೊಡ್ತೀವಿ. ಎಷ್ಟುದ್ದ ರಾಜಕಾಲುವೆ ಎಲ್ಲ ಒತ್ತುವರಿ ಆಗಿದೆ ಸರ್? ಅಲ್ಲಿ ಒತ್ತುವರಿ ಆಗಿರುವಂತದ್ದೇ ಮೇನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಇದು ರಾಜಕಾಲುವೆ ಎಲ್ಲ ಕಂದಾಯ ಇಲಾಖೆ ವ್ಯಾಪ್ತಿನಲ್ಲಿ ಎಷ್ಟಿದೆ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಸರ್ವೆ ಇಲಾಖೆಗೆ ಅಷ್ಟೇ ಗೊತ್ತಿರುತ್ತೆ. ಗ್ರಾಮ ಪಂಚಾಯತಿನಲ್ಲಿ
ನಮ್ಮಲ್ಲಿ ಅಸೆಟ್ ರಿಜಿಸ್ಟರ್ ಅಲ್ಲಿ ಇರುತ್ತಲ್ಲ ಅಷ್ಟು ಮಾತ್ರ ನಮಗೆ ಮಾಹಿತಿ ಇರುತ್ತೆ. ಉಳಿದಿದ್ದೆಲ್ಲ ಸರ್ವೆ ಇಲಾಖೆನೇ ಹೇಳ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಲೆಟರ್ ಬರ್ದಿದೀವಿ, ಪೂರ್ತಿ ನಮಗೆ ಸರ್ವೆ ಮಾಡ್ಕೊಡಿ ಅಂತ ಹೇಳಿ. ಅವ್ರು ಶಾರ್ಟ್ಲಿ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಹಂಗ್ ಬರ್ತಾರೆ. ನೆಕ್ಸ್ಟ್ ವೀಕ್ ಹಂಗ್ ಮಾಡಿಸ್ಕೊಡ್ತೀವಿ. ಕೆಲವರು ಹೇಳ್ತಾ ಇದ್ರು ಇಲ್ಲ ಬರೀ ಬೇಕು ಅಂದ್ಬಿಟ್ಟು ಕೆಲವ್ರು ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ, ಇನ್ನ ರಾಜಕಾರಣಿಗಳ ಪ್ರಭಾವದಿಂದ ಕೆಲವ್ರನ್ನ ಬಿಡುವಂತ ಕೆಲಸ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತ ಕೆಲಸ ಆಗ್ತಾ ಇಲ್ಲ ಅಂತ. ಇಲ್ಲ ಹಾಗೇನಿಲ್ಲ. ಒನ್ಸ್ ಸರ್ವೆ ಮಾಡಿಸ್ಬಿಟ್ರೆ ಅವರೇ ಕಲ್ಲಾಗಿ ಕೊಡ್ತಾರೆ, ಹಿಂಗ್ ಗಡಿ ಗುರ್ಸ್ ಕೊಟ್ಬಿಟ್ರೆ ಅವಾಗ ಈ ಪ್ರಶ್ನೆ ಬರಲ್ಲ. ಆ ತರದ್ ಯಾವತ್ತು. ಎಷ್ಟ್ ದಿನ ಬೇಕಾಗ್ಬೋದು ಅನಯ್ ಅವ್ರೆ? ನೆಕ್ಸ್ಟ್ ವೀಕ್ ಹಂಗೆ ಸರ್ವೆ ಅವ್ರು ಬಂದ ತಕ್ಷಣ, ಒನ್ಸ್ ಸರ್ವೆ ಆದ ತಕ್ಷಣ ನಾವು ನಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡ್ತೀವಿ. ಸರ್ವೆ ಆಗ್ಬೇಕು. ಒಂದು ಹಳ್ಳಿಯ ದೃಶ್ಯಾವಳಿ ನೋಡ್ತಾ ಇದ್ವಿ, ಗಬ್ಬು ನಾರ್ತಾ ಇದೆ, ಚರಂಡಿ ನೀರೆಲ್ಲ ಅಲ್ಲೇ ಕೂತ್ಕೊಂಡಿದೆ. ಮಳೆ ಬಂದ್ರೆ ಮುಗ್ದೋಯ್ತಂತೆ ಅಲ್ಲಿ ಕತೆ. ಸೊಳ್ಳೆಗಳ ಕಾಟ, ರೋಗಗಳ ಭೀತಿ ಬೇರೆ. ಇಲ್ಲ, ಅದನ್ನ ಸರ್ವೆ ಮಾಡಿದ ತಕ್ಷಣ ಅದು ಕ್ಲಿಯರ್. ಅಂದ್ರೆ ಒಂದ್ಸರಿ ಒಂದ್ ಕಡೆ ಚರಂಡಿ ಏನಾಗಿದೆ, ನಾವು ಪ್ರೈವೇಟ್ ಸರ್ವೆ ನಂಬರ್ಗೆ ನೀರ್ ಹೋಗ್ತಾ ಇದೆ ಅಂತ ಅವ್ರು ಇದನ್ನ ಏನೋ ಕಟ್ಟೆ ಹಾಕ್ಬಿಟ್ಟಿರ್ತಾರೆ, ನಮ್ಮ ಇದಕ್ಕೆ ಹಾಕ್ಬಿಡ್ತೀರಾ ಅಂತ ಹೇಳಿ. ಆ ತರದ ಇಶ್ಯೂಸ್ ಇದೆ. ಖಂಡಿತ. ಧನ್ಯವಾದ ಅನಯ್ ಅವರೇ, ನ್ಯೂಸ್ 18 ಜೊತೆ ಮಾತು. ಕೊಪ್ಪಳ ನಗರದಲ್ಲಿ ನೆನೆಗುದಿಗೆ ಬಿದ್ದ ಕಟ್ಟಡ 12 ವರ್ಷ ಕಳೆದ್ರೂ ಕೂಡ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಬಡ ಮುಸ್ಲಿಮರಿಗೆ ಕಷ್ಟ. ಶಾಸಕ ಹಿಟ್ನಾಳ್ ಅವರೇ ಗಮನಿಸಿ, ಯಾವಾಗ ಮುಗಿಯುತ್ತೆ ಶಾದಿ ಮಹಲ್ ಕಾಮಗಾರಿ? ಕೆಲವು ಸಮುದಾಯದವರ ಹೆಸರಲ್ಲಿ ಓಟಿನ ರಾಜಕಾರಣ ಯಾವ್ಯಾವ ರೀತಿಯ ಯಾವ್ಯಾವ ಪಕ್ಷದವರು ಹೆಂಗ್ ಮಾಡ್ತಾರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಮುಸ್ಲಿಮರ ವೋಟ್ ಬೇಕು, ಆದ್ರೆ ಅವರಿಗೆ ಬೇಕಾದಂತ ಸೌಲಭ್ಯ ಮಾತ್ರ ಕೊಡ್ತಾ ಇಲ್ಲ ಅನ್ನುವಂತ ಆಕ್ರೋಶ ಅಲ್ಲಿನ ಜನರದ್ದಾಗಿದೆ. 12 ವರ್ಷಗಳು ಕಳೆದ್ರೂ ಕೂಡ ಕೆಲಸ ಮಾತ್ರ ಆಗಿಲ್ಲ. ನೆನೆಗುದಿಗೆ ಬಿದ್ದಿದೆ ಶಾದಿ ಮಹಲ್ ಕಟ್ಟಡ. ಕೊಪ್ಪಳದ ಶಾಸಕರೇ ದಯಮಾಡಿ ನೋಡಿ, ಅವ್ರ ಓಟಲ್ಲೇ ಗೆದ್ಕೊಂಡು ಬರ್ತಾ ಇದ್ದೀರಾ. ರಾಘವೇಂದ್ರ ಹಿಟ್ನಾಳ್ ಅವರು ಗಮನಿಸಬೇಕು ಈ ವಿಚಾರವನ್ನು. 12 ವರ್ಷಗಳು ಅವಾಗಿಂದಲೂ ನೀವೇ ಶಾಸಕರಾಗಿರುವಂತವ್ರು. ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದು ಶಾದಿ ಮಹಲ್ ಅನ್ನ ಕಟ್ಸ್ಲಿಕ್ಕೆ ಆಗಲ್ವಾ, ಪೂರ್ಣಗೊಳಿಸ್ಲಿಕ್ಕೆ ಆಗೋದಿಲ್ವಾ ಅಂತ. ನಿಮ್ಮದೇ ಸರ್ಕಾರ 2 ಸಲ ಬಂದೋಯ್ತು ಈ ಅವಧಿಯಲ್ಲಿ. ಆದ್ರೆ ಅಲ್ಲಿನ ಜನರ ಆಕ್ರೋಶ ಹೇಗಿದೆ, ಕಟ್ಟಡದ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ನೋಡ. ಕೊಪ್ಪಳ ನಗರದಲ್ಲಿ 30% ಹೆಚ್ಚು ಅಂದ್ರೆ ಸುಮಾರು 40,000 ಮುಸ್ಲಿಂ ಜನಾಂಗದವರಿದ್ದಾರೆ. ಇವರಲ್ಲಿ ಬಹುತೇಕ ಜನ ಬಡವರೇ ಇದ್ದಾರೆ. ನಿತ್ಯ ಕೂಲಿ ನಾಲಿ ಮಾಡಿ ಬದುಕುತ್ತಿದ್ದಾರೆ. ಇದೇ ಕಾರಣಕ್ಕೆ ಬಡ ಮುಸ್ಲಿಮರಿಗೆ ಅನುಕೂಲವಾಗಲಿ ಅಂತ ನಗರದ ಮರ್ದಾನ ಅಲಿ ಗೈಬ್ ದರ್ಗಾದ ಬಳಿ ಶಾದಿ ಮಹಲ್ ಕಟ್ಟಿಸಲಾಗ್ತಿದೆ. ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ 2014ರಲ್ಲಿ 2 ಕೋಟಿ ರಿಲೀಸ್ ಮಾಡಿ ಕಟ್ಟಡ ಕಟ್ಟಿಸುತ್ತಿದೆ. ಆದ್ರೆ 12 ವರ್ಷಗಳೇ ಕಳೆದ್ರೂ ಇನ್ನೂ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಈಗ ಕಾಮಗಾರಿ ಮುಗಿಸೋಕೆ 5 ಕೋಟಿಗೂ ಅಧಿಕ ಹೆಚ್ಚಿನ ಹಣ ಬೇಕಾಗಿದೆ. ಇನ್ನೊಂದ್ ಕಡೆ ಶಾದಿ ಮಹಲ್ ಇಲ್ಲದೆ ಬೇರೆ ಕಡೆ ಹೆಚ್ಚಿನ ಹಣಕ್ಕೆ ಛತ್ರ ಬುಕ್ ಮಾಡಿ ಮದುವೆ ಮಾಡೋಕೆ ಮುಸ್ಲಿಂ ಜನಾಂಗದವರಿಗೆ ಕಷ್ಟ ಆಗ್ತಿದೆ. ಇವತ್ತಿನ ದಿನ ನಮ್ಗೆ ಅವಶ್ಯವಾಗಿರುವಂತಹ ಒಂದು ಶಾದಿ ಮಹಲ್ಗೆ ನಮ್ಮ ಸಮಾಜದವರಾಗ್ಲಿ ಮತ್ತು ಕೆಲ ಮುಖಂಡರಾಗ್ಲಿ ಮತ್ತು ಕಾಂಗ್ರೆಸ್ನ MLA ಅವರಾಗ್ಲಿ ಅದ್ರ ಬಗ್ಗೆ ದೇಖರೇಖೆ ಯಾಕೆ ಆಗ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನು ಯಾವಾಗ ಆಗುತ್ತೆ ಅನ್ನೋದು, ಅದು ಆದಾಗ ನಮ್ಗೆ ಐತಲ್ಲ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಗೆ ಈ ತರ ಒಂದು ಅನುಮಾನ ಮೂಡಿದೆ. ಆದ್ರೆ ಇವಾಗೆ ನಮ್ಗೆ ತುರ್ತು ಪರಿಸ್ಥಿತಿಯಲ್ಲಿ ಅದು ಯಾವುದೇ ಕಾರಣಕ್ಕೂ ಆದಷ್ಟು ಬೇಗ ಆದ್ರೆ ನಮ್ಮ ಒಂದು ಸಮಾಜಕ್ಕೆ ಮತ್ತು ಸಾರ್ವಜನಿಕ ಒಳ್ಳೇದಾಗುತ್ತೆ, ಬಡಬಗ್ಗರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಪ್ರತಿ ಸಲನೂ ನಮ್ಮ ಶಾಸಕರೇ ಮನವಿ ಮಾಡ್ತಾ ಇದ್ದೀವಿ. ಶಾದಿ ಮಹಲ್ಗೆ ಕೆಲವರು ಅನುದಾನ ನೀಡಿದ್ರೂ ಕೂಡ ನಿರ್ಮಿತಿ ಕೇಂದ್ರದವರು ಸಕಾಲಕ್ಕೆ ಕಾಮಗಾರಿ ಮುಗಿಸ್ತಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿವೆ. ಆಮೇಲೆ ಇದಕ್ಕೆ ಏನು ಸ್ಟೇಟಸ್ ಆಗಿತ್ತು ಅಂತ ಹೇಳಿ ಶಾಸಕರು ಸಂಸದರು ಮುತುವರ್ಜಿ ವಹಿಸಿ ನಮ್ಮ ಅಲ್ಪಸಂಖ್ಯಾತರ ಇರೋದು ಒಂದು ದೊಡ್ಡ ಶಾದಿ ಅಲ್ಲ, ಅದು ನಮ್ಮ ನಗರಸಭೆಯಲ್ಲಿ ಅದು ಅಷ್ಟೇ ಇನ್ನೂ ಕೆಲಸ ಆಗಬೇಕಾಗಿದೆ. ಮರ್ದಾನಿಗೆ ದರ್ಗಾದಲ್ಲಿ ಕೆಲಸ ಆಗಬೇಕಾಗಿದೆ. ಆದಷ್ಟು ಇದು ನಮ್ಮ ನಗರದ ಹಾರ್ಟ್ ಆಫ್ ಸಿಟಿ ಒತ್ತು ಕೊಟ್ಟು ಶಾಸಕರು ಸಂಸದರು ಇದಕ್ಕೆ ಮುತುವರ್ಜಿ ವಹಿಸಿ ನಮ್ಮ ಆದಷ್ಟು ಒಂದು ವರ್ಷದೊಳಗೆ ಇದನ್ನು ಪೂರ್ಣ ಕಾಮಗಾರಿ ಮುಗಿಬೇಕು, ಇದು ನಮ್ಮ ಒತ್ತಾಯ ಮಾಡ್ತೀವಿ. ಪ್ರತಿ ಬಾರಿ ಆ ಯುವಕರು ಧ್ವನಿ ಎತ್ತಿದ ನಂತರ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಾರೆ, ಮತ್ತೆ ಯಥಾಸ್ಥಿತಿ ಅದು ಶಾದಿಗಾನ ಹಾಗೆ ಉಳಿದಿದೆ.
ಇದು ಎಲ್ಲೇ ಒಂದು ನಿರ್ಲಕ್ಷ್ಯತೆ ಅಂತ ನಡೀತಾ ಇದೆ ಸರ್. ಭಾಳ ಅವಶ್ಯಕತೆ ಇದೆ ಸರ್. ಕೊಪ್ಪಳದಲ್ಲಿ ನೋಡಿ, ನೀವು ಬೇರೆ ಬೇರೆ ಧರ್ಮದವರಿಗೆ ಒಂದೊಂದು ಪ್ರತ್ಯೇಕವಾಗಿ ಒಂದು ಶಾದಿ ಮಹಲ್ ಅಂತ ಇಲ್ಲ ಸಮುದಾಯ ಭವನ ಅಂತೇಳಿ ಮಾಡಿರ್ತಾರೆ. ಬಟ್ ಇಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆ ಶಾದಿ ಮಹಲ್ ಒಂದು ಭವನ ಬೇಕಾಗಿದೆ ಸರ್. ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಇಲ್ಲ. ಅದಕ್ಕೆ ನಿರ್ಲಕ್ಷ್ಯತೆ ಜಾಸ್ತಿ ಇದೆ ಇರೋದರಿಂದ ಅದು ಹಾಗೆ ಯಥಾಸ್ಥಿತಿಯಲ್ಲಿ ನಿಂತಿದೆ. ಅದು ಅತಿ ಹೆಚ್ಚು ನಮಗೆ ಬೇಕಾದಂತ ಈಗ ಶಾದಿ ಮಹಲ್. ಇನ್ನು ಶಾಸಕರ ಬೆಂಬಲಿಗರು ಕೂಡ ಆಗಿರುವ ನಗರಸಭೆಯ ಮಾಜಿ ಅಧ್ಯಕ್ಷ ಅಕ್ಬರ್ ಪಾಷಾ ಪಲ್ಟನ್ ಕೂಡ ಶಾದಿ ಮಹಲ್ ಅನ್ನ ಬೇಗ ಮುಗಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸರಿಸುಮಾರು 3.5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಏಜೆನ್ಸಿಯವರಾದ ನಿರ್ಮಿತಿ ಕೇಂದ್ರದವರು ಬಹಳ ಸ್ಲೋ ಆಗಿ ಕೆಲಸ ಮಾಡ್ತಿದೆ. ಈಗಾಗಲೇ ಮೊದಲ ಹಂತದ ಕಾಮಗಾರಿ ಎಲ್ಲ ಪೂರ್ಣಗೊಂಡಿದ್ದು ಶೀಘ್ರವೇ ಶಾಸಕರು ಇದೇನು ಸಚಿವ ಸಂಪುಟದ ಸ್ವಲ್ಪ ಗೊಂದಲ ಆಗಿದೆ, ಆ ಗೊಂದಲ ನಿವಾರಣೆ ಆದ್ಕೊಳ್ಳೆ ಶಾಸಕರು ಮುಂದಿನ ವಾರ ಅಥವಾ ಈ ಆಗಸ್ಟ್ 15 ನಂತರ ಅದು ಉದ್ಘಾಟನೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕೂಡಲೇ ಹೆಚ್ಚಿನ ಅನುದಾನವನ್ನ ರಿಲೀಸ್ ಮಾಡಿಸಿ ಶಾದಿ ಮಹಲ್ ಕೆಲಸವನ್ನ ಮುಗಿಸಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರಣಪ್ಪ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಲ್ಲ, ಅಣ್ಣ ತಮ್ಮ ಇಬ್ರು ಕೂಡ ರಾಜಶೇಖರ್ ಹಿಟ್ನಾಳ್, ರಾಘವೇಂದ್ರ ಹಿಟ್ನಾಳ್ ಇಬ್ರು ಕೂಡ ಈ ಸಮುದಾಯದ ಓಟಿಂದನೇ ಗೆದ್ಕೊಂಡ್ ಬರ್ತಾ ಇರುವಂತದ್ದು ನಾವು ನೋಡ್ತಾ ಇದ್ವಿ. ಅದರಲ್ಲೂ 12 ವರ್ಷದಿಂದ ಇಲ್ಲಿ ಕೆಲಸ ಆಗಿಲ್ಲ. 12 ವರ್ಷದಿಂದಲೂ ಇವರೇ ಶಾಸಕರಾಗಿರುವಂತವ್ರು ರಾಘವೇಂದ್ರ ಹಿಟ್ನಾಳ್ ಅವರು. ಅವ್ರು ಓಟ್ ಬೇಕು, ಆದ್ರೆ ಅವರಿಗೆ ಸೌಕರ್ಯ ಕೊಡೋಕ್ ಮಾತ್ರ ಹಿಂದೆ ಮುಂದೆ ಯಾಕಂತೆ? ಖಂಡಿತವಾಗಿ ಪೃಥ್ವಿ, ನೀವು ಹೇಳೋದಾಗಿ ಈಗಾಗಲೇ ಬಹುತೇಕ ಕಾಂಗ್ರೆಸ್ಸಿನ ಶಾಸಕರು ಆಯ್ಕೆ ಆಗಿದ್ದು ಮುಸ್ಲಿಂ ಓಟುಗಳ ಮೂಲಕ ಅನ್ನೋದು ಈ ಒಂದಿಷ್ಟು ಗೊತ್ತಿರುವಂತದೆ. ಅಂತ ಸಂದರ್ಭದಲ್ಲಿ ಅದರಲ್ಲೂ ಕೊಪ್ಪಳದಲ್ಲಿ ಅತಿ ಹೆಚ್ಚು ಸಿಟಿಯಲ್ಲಿ ಸೇರಿದಂತೆ ಕ್ಷೇತ್ರದಲ್ಲಿ ಹೆಚ್ಚು ಮುಸ್ಲಿಂ ಜನಾಂಗ ಇರುವಂತದ್ದು ಮತ್ತು ಕೊಪ್ಪಳದಲ್ಲಿ ಸರಿಸುಮಾರು ಒಂದು 30,000-40 ಸಾವಿರಷ್ಟು ಜನ ಮುಸ್ಲಿಂ ಜನಾಂಗದವರದು. ಆದ್ರೆ ಇಲ್ಲಿ ಒಂದು ಶಾದಿ ಮಹಲ್ ಬೇಕಾಗಿದೆ. ಇಲ್ಲಿರುವಂತಹ ಮರ್ದಾನಹಳ್ಳಿ ದರ್ಗಾದ ಹತ್ತಿರ ಒಂದು ಶಾದಿ ಮಹಲ್ ಅನ್ನ ನಿರ್ಮಾಣಕ್ಕೆ ಈ ಹಿಂದೆ 2014ರಲ್ಲಿ ಒಂದು ಯೋಜನೆ ಸಿದ್ಧ ಆಯ್ತು. ಆವಾಗ 2 ಕೋಟಿ ರೂಪಾಯಿಲಿ ಒಂದು ಯೋಜನೆ ಆರಂಭ ಆಯ್ತು. ಆದ್ರೆ ಅದನ್ನ ಇಲ್ಲಿವರೆಗೂ ಸಹ 12 ವರ್ಷ ಆದ್ರೂ ಮುಗಿಸ್ತಾ ಇಲ್ಲ. ಜೊತೆಗೆ ಈಗ ಅದಕ್ಕೆ ಸರಿಸುಮಾರು ಒಂದು 5 ಕೋಟಿಯಷ್ಟು ಹಣ ಬೇಕಾಗಿದೆ. ಈ 5 ಕೋಟಿಯಲ್ಲಿ ಈಗಾಗಲೇ 3.5 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ. ಆದ್ರೆ ಇಲ್ಲಿ ನಿರ್ಮಿತಿ ಕೇಂದ್ರ ತಪ್ಪು ಅಥವಾ ಶಾಸಕರು ಹೆಚ್ಚು ಮುತುವರ್ಜಿ ವಹಿಸಿ ಅದನ್ನ ಬೆನ್ನತ್ತಿ ಕೆಲಸ ಮಾಡಬೇಕಾಗಿದ್ದು ಇಲ್ಲಿ ನಿರ್ಲಕ್ಷ್ಯ ಅನ್ನೋದೇ ಕಾಣ್ತಾ ಇದೆ. ಜೊತೆಗೆ 2 ಸಲ ಸರ್ಕಾರ ಬಂದೋಯ್ತು, ಸ್ವಲ್ಪ ಪ್ರೆಷರ್ ಹಾಕಿದ್ರು ಇಷ್ಟೊತ್ತಿಗೆ ಕಟ್ಟಡನೇ ಆಗೋಗಿರೋದಲ್ಲ ಶರಣಪ್ಪ ಅವರೇ. ಇಂಟ್ರೆಸ್ಟ್ ಇಲ್ಲ ಅನ್ನುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಘವೇಂದ್ರ ಹಿಟ್ನಾಳ್ ಅವರಿಗೆ. ಖಂಡಿತವಾಗಿ ಅದೇ. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ಅಧಿಕಾರಿಗೆ ಆದ್ರೂ ಒಬ್ಬ ಜನಪ್ರತಿನಿಧಿ ಅದ್ರ ಮೇಲೆ ಅವ್ರ ಮೇಲೆ ಇದನ್ನ ಮಾಡಿ ಅವರಿಗೆ ಸೂಚನೆ ಕೊಟ್ಕೊಂತ ಹೋದ್ರೆ ಮಾತ್ರ ಆ ಕೆಲಸ ಆಗ್ತದೆ. ಆದ್ರೆ ಇಲ್ಲಿ ಯಾಕೆ ನಿರ್ಲಕ್ಷ್ಯ ಆಗಿದೆ ಗೊತ್ತಿಲ್ಲ. ಅವರು ಅನುದಾನ ಕೊರತೆ ಇರ್ಲಿಲ್ಲ. ಯಾಕಂದ್ರೆ KKRDಯಿಂದ ಎಷ್ಟು ದುಡ್ಡು ಬಂತು, ಅಲ್ಪಸಂಖ್ಯಾತ ಇಲಾಖೆಯಿಂದ ದುಡ್ಡು ಬಂತು. ಆದ್ರೆ ಆ ಹಣವನ್ನ ಸರಿಯಾದ ಬಳಕೆ ಆಗಬೇಕು ಮತ್ತು ಅದನ್ನ ನಿಗದಿತ ಸಮಯಕ್ಕೆ ಮುಗಿಲೇಬೇಕು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಒಂದು 2 ಕೋಟಿ ರೂಪಾಯಿ ಆರಂಭವಾದಂತ ಸ್ಕೀಮು ಈಗ 5 ಕೋಟಿಗೆ ಬಂದಿದೆ. ಇನ್ನೂ ಹೆಚ್ಚು ಅವಧಿ ಹೋದ್ರೆ ಇನ್ನೂ ಹೆಚ್ಚು ಅನುದಾನ ಬೇಕಾಗುತ್ತೆ. ಆದ್ರೆ ಈಗಾದ್ರೂ ಬೇಗನೆ ಅದನ್ನ ಕೆಲಸ ಮುಗಿಸ್ತಾರ ಅನ್ನೋದನ್ನ ಜನ ಕೇಳ್ತಾರೆ. ಮತ್ತು ಶಾಸಕರು ಸಹ ಈ ಹೆಚ್ಚು ಮುತುವರ್ಜಿ ವಹಿಸಿ ಏನ್ ನಿರ್ಮಿತಿಯವರು ಗುತ್ತಿಗೆ ತೆಗೆದುಕೊಂಡ್ರೆ ಅವರಿಗೆ ಒತ್ತಡ ಹಾಕಿ ಕೆಲಸ ಮುಗಿಸ್ಬೇಕಾಗಿದೆ ಅಂತ ಹೇಳ್ಕೊಳ್ತೀವಿ. ಓಕೆ, ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಬಿತ್ತರ ಆದ್ಮೇಲಾದ್ರೂ ಶಾಸಕರು ಈ ಕಡೆ ಗಮನ ಹರಿಸ್ತಾರ ಅಂತ. ಓಕೆ, ಸಚಿವ ಸಂಪುಟದೆಲ್ಲ ಲಾಬಿ ಎಲ್ಲ ಮಾಡಿದ್ರು, ಅದಕ್ಕೂ ಮುಂಚೆ ಎಲ್ಲ ಟೈಮ್ ಇತ್ತು. 13 ವರ್ಷದಿಂದ ನೀವೇ ಶಾಸಕರಾಗಿದ್ದೀರಾ, 2013ರಿಂದಲೂ ಕೂಡ. ಯಾಕೆ ಇಲ್ಲಿ ಈ ಶಾದಿ ಮಹಲ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಿಮಗೆ ವೋಟ್ ಹಾಕಿರುವಂತವರ ಪ್ರಶ್ನೆ ಇದು. 35,000 ರಿಂದ 40,000 ಮುಸ್ಲಿಮರಿದ್ದಾರೆ. ಶಾದಿ ಭಾಗ್ಯ ಅಲ್ಲಿನ ಬಡ ಮುಸ್ಲಿಂ ಸಮುದಾಯದವ್ರು ಕಾಯ್ತಾ ಇದ್ದಾರೆ, ಬೇಗ ಆಗತ್ತೆ ಅಂತ. ಸ್ಪಂದಿಸ್ತಾರೆ, ನೋಡೋಣ. ನಿಮ್ಮದೇ ಸರ್ಕಾರ ಇದೆ, ಸ್ಪಂದಿಸಿ ಈ ಟೈಮಲ್ಲಾದ್ರೂ.